ಎಲ್ಲ ಸ್ಪರ್ಧಾರ್ಥಿಗಳಿಗೂ ಕೂಡ ಮತ್ತೆ ನಮ್ಮ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ಒಂದು ಈ ವಿಡಿಯೋದಲ್ಲಿ ಈಗ DAR ಫಿಸಿಕಲ್ ಎಕ್ಸಾಮ್ನ ಬಿಟ್ಟಿದ್ದಾರೆ ಫ್ರೆಂಡ್ಸ್. ಫಿಸಿಕಲ್ ಎಕ್ಸಾಮ್ಗೆ ಯಾರ್ಯಾರು ಹೋಗ್ತಾ ಇದ್ದಾರೆ ಎಲ್ರಿಗೂ ಕೂಡ ಆಲ್ ದಿ ಬೆಸ್ಟ್. ಈಗ ಇವತ್ತಿನ ಒಂದು ಈ ವಿಡಿಯೋದಲ್ಲಿ KSRP ನ್ಯೂ ಕಟ್ ಆಫ್ನ ತಂದಿದ್ದೇನೆ ಫ್ರೆಂಡ್ಸ್. KSRP ಕಟ್ ಆಫ್ ಎಷ್ಟಕ್ಕೆ ನಿಲ್ಲಬಹುದು ಎನ್ನುವ ಒಂದು ಅನಾಲಿಸಿಸ್ ಮೇಲೆ, ಅಂದರೆ DAR ಫಿಸಿಕಲ್ ಬಂತಲ್ಲ ಅದರ ಅನಾಲಿಸಿಸ್ ಮೇಲೆ ಈ ವಿಡಿಯೋನ ಮಾಡ್ತಾ ಇರುವಂಥದ್ದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹೊಸದಾಗಿ ಈಗ ಎಷ್ಟು ಮಾರ್ಕ್ಸ್ ಬಂದರೆ ಸೇಫ್ ಆಗಿ ಇರಬಹುದು. ಈಗ DAR ಕಟ್ ಆಫ್ ಬಂದಿದೆ ಫ್ರೆಂಡ್ಸ್, ಎಲ್ಲ 80 ಮೇಲೆ ಆಗಿರುವಂಥದ್ದು. ಅದಕ್ಕೆ ಗ್ರೇಸ್ ಬಂದಿದೆ, ಅದಕ್ಕೆ ಹೀಗಾಗಿರುವಂಥದ್ದು. ಆದರೆ KSRPಗೆ ಎಲ್ಲಾದರೂ ಗ್ರೇಸ್ ಬಂದರೆ ಎಷ್ಟು ಕಟ್ ಆಫ್ ನಿಲ್ಲಬಹುದು ಫ್ರೆಂಡ್ಸ್, ಅದರ ಬಗ್ಗೆ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ ಕ್ಲಿಕ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ನಾನು ಅಪ್ಲೋಡ್ ಮಾಡುವಂಥ ಯಾವುದೇ ವಿಡಿಯೋ ನೀವು ತಪ್ಪದೆ ಮತ್ತು ಬೇಗನೆ ನೋಡಬಹುದು ಫ್ರೆಂಡ್ಸ್. ನಾನು KSRP, DAR ಮತ್ತು CAR, ಫೈರ್ಮ್ಯಾನ್ ಮತ್ತು ಸಿವಿಲ್ ಪೊಲೀಸ್ ರಿಲೇಟೆಡ್ ಎಲ್ಲ ಎಕ್ಸಾಮ್ನ ಒಂದು ವಿಡಿಯೋನ ನಾನು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗ್ತಾ ಇರ್ತೀನಿ ಫ್ರೆಂಡ್ಸ್. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ವಿಡಿಯೋಗೆ ಈಗಲೇ ಒಂದು ಲೈಕ್ನ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ ಕ್ಲಿಕ್ ಮಾಡಿ ಆಲ್ ಬಟನ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, KSRP ಹೊಸದಾಗಿ ಈಗ ಎಷ್ಟು ಮಾರ್ಕ್ಸ್ ಬಂದರೆ ನಾವು ಸೇಫ್ ಆಗಿ ಇರಬಹುದು, ಕಟ್ ಆಫ್ ಎಷ್ಟಕ್ಕೆ ನಿಲ್ಲಬಹುದು ಫ್ರೆಂಡ್ಸ್ ಈಗ ಹೊಸದಾಗಿ. ಯಾಕೆ ಅಂತ ಅಂದರೆ ಈಗ ಕಡಿಮೆ ಅಂತ ಅಂದರೂ ಈಗ ಏನು ಇದು DAR ಎಕ್ಸಾಮ್ ಆಯ್ತಲ್ಲ ಫ್ರೆಂಡ್ಸ್, ಈ DAR ಎಕ್ಸಾಮ್ನಲ್ಲಿ ಕಡಿಮೆ ಅಂತ ಅಂದರೂ ಎಲ್ಲದೂ ಕೂಡ 78 ಬಂದರೂ ಆಗಿಲ್ಲ. ಅದಕ್ಕೆ ಈಗ KSRPಗೆ ಎಷ್ಟು ಬಂದರೆ ಸೇಫ್ ಆಗಿ ನಾವು ಇರಬಹುದು ಮತ್ತು ಎಷ್ಟು ಬಂದರೆ ನಮಗೆ ಸಿಗಲ್ಲ ಅಂತಲೂ ಹೇಳ್ತೀನಿ ಫ್ರೆಂಡ್ಸ್. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಈಗ ಶುರು ಮಾಡೋಣ. ಮೊದಲಿಗೆ ಜನರಲ್ ಮೆರಿಟ್ ಫ್ರೆಂಡ್ಸ್. ನೀವು ಜನರಲ್ ಮೆರಿಟ್ ನೋಡೋದಾದರೆ ನೋಡಿ ಫ್ರೆಂಡ್ಸ್, ಈಗ ಸಿವಿಲ್ ಪೊಲೀಸ್ನಲ್ಲಿ ಮೊದಲಿಗೆ ಜನರಲ್ ಮೆರಿಟ್ಗೆ ಖಂಡಿತ 88 ಪ್ಲಸ್ ಇದ್ದರೆ ಮಾತ್ರ ಸ್ಕೋರ್ ಆಗಿತ್ತು ಫ್ರೆಂಡ್ಸ್. 88 ಸಿವಿಲ್ ಪೊಲೀಸ್ ಹೇಳ್ತಾ ಇರೋದು. ಆದರೆ DARಗೆ ಬಂದರೆ ಫ್ರೆಂಡ್ಸ್, ನಾನು ಕಾಮೆಂಟ್ನಲ್ಲಿ ನೋಡಿದ ಉತ್ತರ ನೋಡಿದ್ರ ಪ್ರಕಾರ 85 ಪ್ಲಸ್ ಇದ್ದರೆ ಫ್ರೆಂಡ್ಸ್ ಮಾತ್ರ ಜನರಲ್ ಮೆರಿಟ್ಗೆ ಆಗುವ ಒಂದು ಚಾನ್ಸಸ್ ಇದೆ. KSRPಯಲ್ಲಿ ಏನಾದರೂ ಗ್ರೇಸ್ ಬಂದರೆ ಮಾತ್ರ 85 ಪ್ಲಸ್ ಖಂಡಿತ ಇರಲೇಬೇಕು. ಜನರಲ್ ಮೆರಿಟ್ ರೂರಲ್ ಕನ್ನಡ ಮೀಡಿಯಂ ಏನಾದರೂ ಇದ್ದರೆ ಅವರಿಗೆ 1 ರಿಂದ 2 ಮಾರ್ಕ್ಸ್ ಡಿಲೇ ಆಗ್ಬೋದು. ಇಲ್ಲ ಅಂತ ಅಂದರೆ ಪಕ್ಕಾ ಫ್ರೆಂಡ್ಸ್, ನೀವು 85 ಪ್ಲಸ್ ಮಾಡಿದರೆ ಒಂದು ಖಂಡಿತ ನಿಮಗೆ ಜಾಬ್ ಇರುವಂಥ ಒಂದು ಇದು ಇರ್ಬೋದು ಫ್ರೆಂಡ್ಸ್. ನೆಕ್ಸ್ಟು ಕೆಟಗರಿ 1ಗೆ ಎಷ್ಟಕ್ಕೆ ಬರ್ಬೋದು ಫ್ರೆಂಡ್ಸ್. ಕೆಟಗರಿ 1ಗೆ ಬಂದರೆ ಫ್ರೆಂಡ್ಸ್ ನೀವು ಖಂಡಿತ 83 ಪ್ಲಸ್ ಮಾಡುವುದು ನಿಮಗೆ ಕಡ್ಡಾಯವಾಗಿ ಇರುವಂಥದ್ದು ಫ್ರೆಂಡ್ಸ್. ಕೆಟಗರಿ 1ಗೆ ಬಂದ್ವಿ ಅಂತ ಅಂದರೆ ನೋಡಿ ಫ್ರೆಂಡ್ಸ್, DARಗೆ ಬಂದ್ವಿ ಅಂತ ಅಂದರೆ ಅಲ್ಲಿ ಫ್ರೆಂಡ್ಸ್ 82 ಪ್ಲಸ್ ಆಗಿರುವಂಥದ್ದು. ಆದರೆ ನಾನು ಇಲ್ಲಿ 83ನ ಮಾಡಿದ್ದೀನಿ. ಯಾಕೆ ಅಂತ ಅಂದರೆ ಏನಾದರೂ ಗ್ರೇಸ್ ಏನಾದರೂ ಬಂತು KSRPಗೂ ಅಂತ ಅಂದರೆ ಆಬ್ಜೆಕ್ಷನ್ ಫಾರ್ಮೆಟನ್ನು ಕೊಟ್ಟಾಗ ಏನಾದರೂ ಭಾಳ ಜನ ಆಬ್ಜೆಕ್ಷನ್ ಕೊಟ್ಟರು ಅಂತ ಅಂದರೆ ಅವಾಗ ಗ್ರೇಸ್ ಕೊಡುವುದಕ್ಕೆ ಅವರು ನೋಡ್ತಾರೆ ಫ್ರೆಂಡ್ಸ್. ಗ್ರೇಸ್ ಕೊಡಬಾರ್ದು, ನಿಜವಾಗ್ಲೂ ಗ್ರೇಸ್ ನಾನು ಅವಾಗಲೇ ಹೇಳಿದ್ದೆ, ಗ್ರೇಸ್ ಕೊಡಲಿಲ್ಲ ಅಂತಂದರೆ ಚೆನ್ನಾಗಾಗುತ್ತೆ. ಗ್ರೇಸ್ ಕೊಟ್ಟರೆ ತುಂಬ ಡಿಫ್ರೆಂಟಾಗಿ ಕಟ್ ಆಫ್ ಬೀಳುತ್ತೆ ಫ್ರೆಂಡ್ಸ್ ಅಂತಲೇ ಹೇಳಿದ್ದೆ. ನೋಡಿ ಫ್ರೆಂಡ್ಸ್, ಈಗ DARಗೆ ಹಾಗೆ ಕಟ್ ಆಫ್ ಬಿದ್ದಿದ್ದೆ. ಅದಕ್ಕಾಗಿ ಗ್ರೇಸ್ ಕೊಡಲಿಲ್ಲ ಅಂತ ಅಂದರೆ ಏನಾದರೂ ಕೊಡಲಿಲ್ಲ ಅಂತ ಅಂದರೆ 80 ಒಳಗೆ ಬರ್ಬೋದು. ಇಲ್ಲ ಅಂತಂದರೆ ಪಕ್ಕಾ 83 ಪ್ಲಸ್ ಆಗಬಹುದು ಫ್ರೆಂಡ್ಸ್. ನೆಕ್ಸ್ಟು 2A ಕೆಟಗರಿಗೆ ಬಂದ್ವಿ ಅಂತ ಅಂದರೆ 2A ಕೆಟಗರಿಗೆ 82 ಪ್ಲಸ್ ಇರಬಹುದು ಫ್ರೆಂಡ್ಸ್. 82 ಪ್ಲಸ್ ಇದ್ದರೆ ನಿಮಗೆ 2A ಕೆಟಗರಿಗೆ ಸಿಗಬಹುದು. ಮತ್ತು 2B ಕೆಟಗರಿಗೆ ನಾವು ಬಂದರೆ ಅಂತ ಅಂದರೆ 2B ಕೆಟಗರಿಗೆ 81, 82 ಪ್ಲಸ್ ಇರ್ಬೋದು ಫ್ರೆಂಡ್ಸ್. ಅಲ್ಲೇ ಫ್ರೆಂಡ್ಸ್ 2B ಅಲ್ಲೇ ಇರ್ಬೋದು. ನೆಕ್ಸ್ಟು 3Aಗೆ ಬಂದರೆ 3A ಕೆಟಗರಿಗೆ ಬಂದ್ವಿ ಅಂತ ಅಂದರೆ 82, 83 ಪ್ಲಸ್ ಇದ್ದರೆ ನಿಮಗೆ ಖಂಡಿತ ಸಿಗುವಂಥ ಒಂದು ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಯಾವ ಜಿಲ್ಲೆಗೆ ಅಂತ ಅಂದರೆ ನೀವು ಬೆಂಗಳೂರಿಗೆ ಏನಾದರೂ ಹಾಕಿದರೆ ಅಂದರೆ ಬೆಟಾಲಿಯನ್ ಬೆಂಗಳೂರು ಮತ್ತು ಇಲ್ಲಿ ಮೈಸೂರು, ಉಡುಪಿ ಈ ಥರ ಹಾಕಿದರೆ ನಿಮಗೆ ಪಕ್ಕಾ ಈ ಕಟ್ ಆಫ್ ಬೀಳುವ ಚಾನ್ಸಸ್ ತುಂಬ ಇರುತ್ತೆ ಫ್ರೆಂಡ್ಸ್. ಏನಾದರೂ ಕೊಡಗು, ಕೋಲಾರ ಆ ಕಡೆ ಏನಾದರೂ ಹಾಕಿದರೆ ನಿಮಗೆ 80 ಒಳಗೆ ಆಗುವ ಚಾನ್ಸಸ್ ತುಂಬ ಇರುತ್ತೆ ಫ್ರೆಂಡ್ಸ್. ಮತ್ತು ಈಗ 2A 2B ಆಯಿತು. ನೆಕ್ಸ್ಟ್ 3A 3Bಗೆ ಹೇಳೋದಾದರೆ ಅಂತ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ನಿಮಗೆ 81, 82 ಪ್ಲಸ್ ಇದ್ದರೆ ನಿಮಗೆ ಆಗುವ ಚಾನ್ಸಸ್ ತುಂಬ ಇರುತ್ತದೆ. ನೆಕ್ಸ್ಟು SC ಮತ್ತು ST ಕೆಟಗರಿಗೆ ಬಂದರೆ ಫ್ರೆಂಡ್ಸ್, ಈಗ SC ಮತ್ತು ST ಕೆಟಗರಿ ಯಾರ್ಯಾರು ಇದ್ದೀರಾ ಫ್ರೆಂಡ್ಸ್, ನೀವು SC ಕೆಟಗರಿಗೆ ಬಂದ್ವಿ ಅಂತಂದರೆ ನಿಮಗೆ ಖಂಡಿತ 78 ಪ್ಲಸ್ ಆದರೆ ಹಾಗೆ ಆಗುತ್ತೆ ಫ್ರೆಂಡ್ಸ್. ನೀವು ಎಲ್ಲೇ ಆಗಿದ್ರಿ, ಬೆಂಗಳೂರು ಫಸ್ಟ್ ಬೆಟಾಲಿಯನ್ಗೆ ಹೋಗಿದ್ವಿ ಅಂತ ಅಂದರೂ ನೀವು 80 ಪ್ಲಸ್ ಮಾಡಿದ್ರಿ ಅಂತ ಅಂದರೆ ನಿಮಗೆ ಪಕ್ಕಾ ಸ್ಕೋರ್ ಆಗಿ ನಿಮಗೆ ಕಟ್ ಆಫ್ ಅಲ್ಲೇ ನಿಲ್ಲುವಂಥ ಒಂದು ಚಾನ್ಸಸ್ ತುಂಬ ಇರುತ್ತೆ. ಏನಾದರೂ ಗ್ರೇಸ್ ಬಂದರೆ ಹೇಳ್ತಾ ಇರುವಂಥದ್ದು ಫ್ರೆಂಡ್ಸ್. ಗ್ರೇಸ್ ಬರಲಿಲ್ಲ ಅಂತ ಅಂದರೆ ನಿಮಗೆ ಏನಾದರೂ ಗ್ರೇಸ್ ಕೊಡಲಿಲ್ಲ ಅಂತ ಅಂದರೆ ಅದರ ಕಟ್ ಆಫ್ ಏನಾದರೂ ಬೇಕಿದ್ರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಅಂತ. ಗ್ರೇಸ್ ಕೊಡಲಿಲ್ಲ ಅಂತಂದರೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಕಾಮೆಂಟ್ ಮಾಡಿದರೆ ನಾನು ಅದರ ಬಗ್ಗೆನೂ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಗ್ರೇಸ್ ಬಂತು ಅಂತ ಅಂದರೆ ನೋಡಿ ಫ್ರೆಂಡ್ಸ್ 78 ಪ್ಲಸ್ ಆದ್ರಿ ಅಂತ ಅಂದರೆ SC ಕೆಟಗರಿಗೆ ಬರಬಹುದು. ಏನಾದರೂ ರೂರಲ್
ಮತ್ತು ಕನ್ನಡ ಮೀಡಿಯಮ್ ಏನಾದರೂ ಕೆಟಗರಿ ಇತ್ತು ಅಂತ ಅಂದರೆ ನಿಮಗೆ 1ರಿಂದ 2 ಮಾರ್ಕ್ಸ್ ಅಂದರೆ 76+ ಇದ್ದರೆ ಪಕ್ಕ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟು ST ಕೆಟಗರಿಗೆ ಬಂದರೆ 76 to 78+ ಫ್ರೆಂಡ್ಸ್. ಸೇಮ್ SC ಕೆಟಗರಿ ಎಷ್ಟಿರುತ್ತೆ ST ಕೆಟಗರಿಗೂ ಕೂಡ ಅಷ್ಟೇ ಇರುವಂಥ ಚಾನ್ಸಸ್ ತುಂಬ ಇರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೀವು ಖಂಡಿತ ಈ ಕಟ್ ಆಫ್ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ಈಗಲೇ ಒಂದು ಲೈಕ್ನ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನಲ್ಗೆ ಹೊಸದಾಗಿ ಏನಾದರೂ ಬಂದಿದ್ದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಆಗಿ. ಯಾಕೆ ಅಂತಂದರೆ ನಾನು ಈ ರೀತಿಯ KSRP ರಿಲೇಟೆಡ್ ಯಾವುದೇ ಹುದ್ದೆ ಸಿಗುವವರೆಗೂ ಕೂಡ ಏನು ನೋಟಿಫಿಕೇಷನ್ ಬರುತ್ತೆ ಅದರ ಬಗ್ಗೆ ಮಾಹಿತಿನ ಕೊಡುತ್ತಾ ಹೋಗುತ್ತಿರುತ್ತೇನೆ. ಅದರ ಬಗ್ಗೆ ನಿಮಗೇನಾದರೂ ಡೀಟೇಲ್ಸ್ ಬೇಕಿದ್ರೆ ಪ್ಲೀಸ್ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ಈ ಕಟ್ ಆಫ್ನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊತೀನಿ ಫ್ರೆಂಡ್ಸ್. ಇಷ್ಟವಾಗಿದ್ದರೆ ಪ್ಲೀಸ್ ವಿಡಿಯೋನ ಫುಲ್ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಬರುತ್ತೇವೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಜೈ ಹಿಂದ್, ವಂದೇ ಮಾತರಂ.